ಪೋಷಕರು ಕೂಡ ನೋಡ್ಲೇಬೇಕಾದಂತಹ ಸ್ಟೋರಿ. ಕುಡಿತವನ್ನ ಬಿಡಿಸೋದಕ್ಕೆ ರಿಹ್ಯಾಬ್ ಸೆಂಟರ್ಗಳಿಗೆ ಬಹಳಷ್ಟು ಜನ ಸೇರಿಸ್ತಾರೆ. ಆದ್ರೆ ಈ ದೃಶ್ಯವನ್ನ, ಈ ಸ್ಟೋರಿಯನ್ನ ನೀವೆಲ್ಲ ನೋಡ್ಲೇಬೇಕು. ರಿಹ್ಯಾಬ್ ಸೆಂಟರ್ಗೆ ಸೇರಿಸೋದಕ್ಕೂ ಮುನ್ನ ಈ ಸ್ಟೋರಿಯನ್ನು ಒಮ್ಮೆ ನೋಡ್ಬಿಡಿ. ಪ್ರತಿಯೊಬ್ಬ ಪೋಷಕರು ನೋಡ್ಲೇಬೇಕಾದಂತಹ ಸ್ಟೋರಿ. ಕುಡಿತ ಬಿಡಿಸಲು ರಿಹ್ಯಾಬ್ಗೆ ಸೇರಿಸಿದ್ರೆ ಏನಾಗ್ತಾ ಇದೆ ಅನ್ನೋದನ್ನ ನೋಡಿ. ಇಲ್ಲಿ ನಿಮ್ಮ ಮಕ್ಕಳು, ಕುಟುಂಬ ಸದಸ್ಯರಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಹುಷಾರಾಗಿರಿ, ಸ್ವಲ್ಪ ವಿಚಾರಿಸ್ಕೊಳ್ಳಿ. 3 ಹಂತಗಳಲ್ಲಿ 36 ಹೊಡೆತ. ಯಾಕ್ರಿ ಇಷ್ಟೊಂದು ಕ್ರೌರ್ಯ? ಇಲ್ಲಿ ಹೇಗ್ ನಡೆಸ್ಕೊಳ್ತಾರೆ ನೋಡಿ, ಎದೆ ಜಲ್ ಅನ್ಸುತ್ತೆ ಈ ದೃಶ್ಯವನ್ನ ನೋಡಿದ್ರೆ. ರಾಕ್ಷಸರಂತೆ ವರ್ತಿಸ್ತಾರೆ. ದೊಣ್ಣೆಯಿಂದ ಹಿಗ್ಗಾಮುಗ್ಗಾ ತಳಿಸಲಾಗುತ್ತೆ. ನೆಲಮಂಗಲದ ರಿಹ್ಯಾಬ್ ಸೆಂಟರ್ ನಲ್ಲಿ ಸಿಬ್ಬಂದಿಯ ಅಟ್ಟಹಾಸದ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ರಾಕ್ಷಸರಂತೆ ಯುವಕನಿಗೆ ಹೊಡೆದಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನೋಡಿ. ರಿಹ್ಯಾಬ್ ಸೆಂಟರ್ ಅಲ್ಲಿ 3 ಹಂತಗಳಲ್ಲಿ 36 ಕಡೆ ಹೊಡಿತಾರೆ. ದೊಣ್ಣೆಯಿಂದ ಹೊಡೆದಿರೋದು. 2ನೇ ಹಂತದಲ್ಲಿ 2 ಸಲ ದೊಣ್ಣೆಯಿಂದ ಪ್ರಹಾರವನ್ನ ನಡೆಸ್ತಾರೆ. 3ನೇ ಬಾರಿಗೆ 8 ಸೆಕೆಂಡ್ ನಲ್ಲಿ 8 ಬಾರಿ ಹಲ್ಲೆ ಮಾಡಲಾಗುತ್ತೆ. ಇದೇನಾ ಟ್ರೀಟ್ಮೆಂಟ್ ಅಂದ್ರೆ? ಕುಡಿತವನ್ನ ಬಿಡಿಸೋದು ಈ ತರ ಕ್ರೌರ್ಯವನ್ನ ಮೆರಿಬೇಕಾ? ರಾಕ್ಷಸಿ ಕೃತ್ಯವನ್ನ ಮೆರಿಬೇಕಾ? ಬಹಳಷ್ಟು ಜನ ತಮ್ಮ ಮಕ್ಕಳು ಅಥವಾ ಕುಟುಂಬ ಸದಸ್ಯರು ಯಾರಾದ್ರೂ ಕುಡಿತಕ್ಕೀಡಾಗಿದ್ರೆ, ಕುಡಿತದ ಚಟ ಇದ್ರೆ ಅದನ್ನ ಬಿಡಿಸೋದಕ್ಕೆ ರಿಹ್ಯಾಬ್ ಸೆಂಟರ್ಗಳಿಗೆ ಸೇರಿಸ್ತಾರೆ. ಆದ್ರೆ ಆ ರಿಹ್ಯಾಬ್ ಸೆಂಟರ್ ನಲ್ಲಿ ಯಾವ ರೀತಿ ಕ್ರೌರ್ಯ ನಡೆಯುತ್ತೆ ಅನ್ನುವಂಥ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಿ. 3 ಹಂತಗಳಲ್ಲಿ 36 ಹೊಡೆದು ಬಿಟ್ರೆ ಕುಡಿತ ಬಿಟ್ಬಿಡ್ತಾರೆ. ಹಾಗಾದ್ರೆ ಇದನ್ನ ಟ್ರೀಟ್ಮೆಂಟು? ವಾಟ್ ಯು ಮೀನ್ ಬೈ ರಿಹ್ಯಾಬಿಲಿಟೇಷನ್ ಸೆಂಟರ್? ರಿಹ್ಯಾಬ್ ಸೆಂಟರ್ ಅಂದ್ರೆ ಏನು? ಈ ರೀತಿಯಾದಂತ ಟ್ರೀಟ್ಮೆಂಟ್ ಕೊಡ್ತಾರ ಯಾರಾದ್ರೂ ರಿಹ್ಯಾಬ್ ಸೆಂಟರ್ ನಲ್ಲಿ? ಹಲ್ಲೆ ಮಾಡಿ ಟ್ರೀಟ್ಮೆಂಟ್ ಕೊಡುವಂತ ಟ್ರೀಟ್ಮೆಂಟ್ ಯಾವ್ದಾದ್ರು ಇದೆಯಾ? ಈ ಭಯಾನಕ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ. ರಾಕ್ಷಸರಂತೆ ಯುವಕನಿಗೆ ಥಳಿಸುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಿಹ್ಯಾಬ್ ಸೆಂಟರ್ ನಲ್ಲಿ, ನೆಲಮಂಗಲದ ರಿಹ್ಯಾಬ್ ಸೆಂಟರ್ ನಲ್ಲಿ ಸಿಬ್ಬಂದಿಯ ರಾಕ್ಷಸೀಯ ವರ್ತನೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೋಡಿ. ಮೊದಲಿಗೆ 25 ಸೆಕೆಂಡ್ಗಳಲ್ಲಿ 26 ದೊಣ್ಣೆ ಏಟ್ಗಳು. ಯಾರಾದ್ರೂ ರಿಹ್ಯಾಬ್ ಸೆಂಟರ್ ನಲ್ಲಿ ಈ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಹೋಗ್ತಾರ? ಈ ರೀತಿ ಹೊಡಿತಾರ? ಇದನ್ನ ಯಾರಾದ್ರೂ ಟ್ರೀಟ್ಮೆಂಟ್ ಅಂತ ಹೇಳ್ತಾರ? ಎಷ್ಟೋ ಜನ ನಮ್ಮ ಮಕ್ಕಳು ಅಥವಾ ಯಾರಾದ್ರೂ ಕುಟುಂಬದ ಸದಸ್ಯರಿದ್ರೆ ಕುಡಿತದ ಚಟವನ್ನ ಬಿಡ್ಲಿ ಅಂತ ಹೇಳಿ ಅವರನ್ನ ರಿಹ್ಯಾಬ್ ಸೆಂಟರ್ಗಳಿಗೆ ಕರ್ಕೊಂಡ್ಬಂದು ಸೇರಿಸ್ತಾರೆ. ಅಂತದ್ರಲ್ಲಿ ಈ ರೀತಿ ಟ್ರೀಟ್ಮೆಂಟ್ ಕೊಡ್ತಾರನ್ನ ಹೊಡೆದು ಸಾಯಿಸ್ಬಿಡ್ತಾರ ಅಷ್ಟೇನೆ. ಪ್ರಾಣ ಉಳಿಯುತ್ತೆ ಏನ್ರಿ? ಈ ರೀತಿ ಯಾರಾದ್ರೂ ಇದೇನ್ ಟ್ರೀಟ್ಮೆಂಟ್ ಅಂತ ಕರೀತಾರ? ರಿಹ್ಯಾಬ್ ಸೆಂಟರ್ ಅಂದ್ರೆ ಏನ್ ಅರ್ಥ? ಅಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅವರನ್ನ ಪರಿವರ್ತನೆ ಮಾಡಬೇಕೆ ಹೊರತು ಈ ರೀತಿಯಾಗಿ ಥಳಿಸಿ ಯಾರಾದ್ರೂ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೋಗ್ತಾರ? ನಿಜಕ್ಕೂ ಕೂಡ ಭಯಾನಕವಾಗಿದೆ. ಸೊ ನಿಮ್ಮ ಕುಟುಂಬ ಸದಸ್ಯರು, ನಿಮ್ಮ ಮಕ್ಕಳು ಯಾರಾದ್ರೂ ರಿಹ್ಯಾಬ್ ಸೆಂಟರ್ಗಳಿಗೆ ಹಾಕಿದ್ರೆ ನೀವು ದಯವಿಟ್ಟು ಎಚ್ಚರಿಕೆಯಿಂದ ಇರಿ, ಹುಷಾರಾಗಿರಿ. ಅಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಮನ್ಸಗ್ ಬಂದಂತೆ ಹೊಡಿತಾರೆ, ಮನ್ಸಗ್ ಬಂದಂತೆ ಥಳಿಸ್ತಾ ಇದ್ದಾರೆ, ಮನ್ಸೋ ಇಚ್ಛೆ ಹಿಡ್ಕೊಂಡು ಹೊಡಿತಾ ಇದ್ದಾರೆ ದೊಣ್ಣೆಯಲ್ಲಿ. 8 ಸೆಕೆಂಡ್ ಅಲ್ಲಿ 8 ಸಲ ಹೊಡಿತಾರೆ ಅಂತ ಹೇಳಿದ್ರೆ ದೊಣ್ಣೆ ಹಿಡ್ಕೊಂಡು ಏನ್ ಬದುಕಬೇಕಾ ಬೇಡವಾ? ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಬಹಳಷ್ಟು ಜನ ಕುಡಿತದ ಚಟದಿಂದ ಹೊರಗೆ ಕರ್ಕೊಂಡು ಬರ್ಬೇಕು ಅಂತ ಹೇಳಿ ಅವರನ್ನ ರಿಹ್ಯಾಬ್ ಸೆಂಟರ್ಗಳಿಗೆ ಹಾಕ್ತಾರೆ. ಆದ್ರೆ ರಿಹ್ಯಾಬ್ ಸೆಂಟರ್ನ ಈ ದೃಶ್ಯ ನೋಡ್ತಿದ್ರೆ ಬಹಳಷ್ಟು ಭಯಾನಕವಾಗಿದೆ. ಸದ್ಯದ ಅಪ್ಡೇಟ್ಸ್ ವೆಂಕಟೇಶ್. ಸಿಂಧೂರ, ಹೌದು, ಈ ಒಂದು ದೃಶ್ಯವನ್ನ ನೋಡಿದ ಮೇಲೆ ನಿಜಕ್ಕೂ ಕೂಡ ಏನು ಒಂದು ಕುಡಿತದ ಚಟಕ್ಕೆ ಒಳಗಾಗಿರುವಂತಹವ್ರನ್ನ ಈ ಒಂದು ವ್ಯಸನದಿಂದ ಮುಕ್ತಗೊಳಿಸಬೇಕು ಅಂತ ಹೇಳಿ ಯಾರ್ಯಾರು ಒಂದು ಈ ರಿಹ್ಯಾಬ್ ಸೆಂಟರ್ಗಳಿಗೆ ಸೇರಿಸಿದಾರೋ ಅವರು ಇವತ್ತೇ ಪಾಪ ಅವ್ರ ಮನೆಯವ್ರನ್ನ ವಾಪಸ್ ಕರ್ಕೊಂಡು ಬಂದು ಅವರ ಕುಟುಂಬದ ಬಗ್ಗೆ ಅವ್ರಿಗೆ ತಿಳಿ ಹೇಳಿಸಿ ಈ ಒಂದು ಕುಡಿತವನ್ನ ಬಿಡಿಸಬೇಕು ಅಂತ ಮನಸ್ಸನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಕ್ರೌರ್ಯವನ್ನ ಮೆರೆದಿರುವಂತಹದ್ದು ಈ ಒಂದು ರಿಹ್ಯಾಬ್ ಸೆಂಟರ್ ನಲ್ಲಿ. ನೆಲಮಂಗಲದ ಬಳಿ ಇರುವಂತಹ ಒಂದು ಸಾಯಿ ರಿಹ್ಯಾಬ್ ಸೆಂಟರ್ ನಲ್ಲಿ ಸಾಕಷ್ಟು ಜನ ಮದ್ಯವ್ಯಸನಿಗಳು ಕೂಡ ಇದ್ದಾರೆ. ಅವರನ್ನ ಈ ಒಂದು ಮದ್ಯವ್ಯಸನದಿಂದ ಮುಕ್ತಗೊಳಿಸಬೇಕು, ಮತ್ತೆ ಅವ್ರ ಕುಟುಂಬದ ಜೊತೆ ಚೆನ್ನಾಗಿರ್ಬೇಕಂತೇಳಿ ಅವ್ರ ಕುಟುಂಬಸ್ಥರು ಕರ್ಕೊಂಡು ಬಂದು ಇಲ್ಲಿ ಸೇರಿಸಿದ್ದಾರೆ. ಇಲ್ಲಿ 2 ತಿಂಗಳು 3 ತಿಂಗಳು ಟ್ರೀಟ್ಮೆಂಟ್ ನ ರೀತಿಯಲ್ಲಿ ಅವ್ರನ್ನ ಅಡ್ಮಿಟ್ ಮಾಡ್ಕೊಳ್ತಾರೆ. ಈ ಅಡ್ಮಿಟ್ ನ ಹೆಸರಲ್ಲಿ ಚಿಕಿತ್ಸೆ ನೆಪದಲ್ಲಿ ಅವರಿಗೆ ಮನಸ್ಸು ಇಚ್ಛೆ ಹಲ್ಲೆಯನ್ನ ಮಾಡುವಂತಹದ್ದು, ಜೊತೆಗೆ ಅವರಿಗೆ ಸರಿಯಾದ ಊಟವನ್ನು ಕೊಡೋದಿಲ್ಲ, ಸರಿಯಾದ ರೀತಿಯಲ್ಲಿ ಆರೈಕೆಯನ್ನು ಕೂಡ ಮಾಡೋದಿಲ್ಲ. ಅವ್ರು ಹೇಳಿದ ಟೈಮ್ಗೆ ಅವರು ಬೆಳಿಗ್ಗೆ ಎದ್ದೇಳಬೇಕಾಗುತ್ತೆ. ಅವರಿಗೆ ಸರಿಯಾದ ರೀತಿಯಾದಂತಹ ಕಾಫಿ ಟೀ ಆಗಲಿ ತಿಂಡಿ ಆಗಲಿ ಯಾವುದನ್ನು ಕೂಡ ಕೊಡೋದಿಲ್ಲ. ಅವ್ರು ಏನ್ ಕೆಲಸ ಹೇಳ್ತಾರೆ ಅದನ್ನೆಲ್ಲ ಚಾಚು ತಪ್ಪದೆ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಅವರು ಮಾನಸಿಕ ಹಿಂಸೆಯನ್ನು ಕೊಟ್ಟು ದೈಹಿಕವಾಗಿ ಸಾಕಷ್ಟು ಹಲ್ಲೆಗಳನ್ನ ಮಾಡ್ತಾರೆ. ಈ ರೀತಿಯಾದಂತಹ ಪ್ರಕರಣಗಳು ಬೆಂಗಳೂರು ಸೇರಿದಂತೆ ಬಹುತೇಕ ಎಲ್ಲ ಕಡೆ ಕೂಡ ಆಗ್ತಾ ಇರುವಂತದ್ದು. ಆದ್ರೆ ಈ ಒಂದು CCTV ಹೊರಗಡೆ ಬಂದ ನಂತರ ಈ ಪ್ರಕರಣ ಅಂದ್ರೆ ರಿಹ್ಯಾಬ್ ಸೆಂಟರ್ಗಳ ಮುಖವಾಡ ಕೂಡ ಅನಾವರಣ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾನವ ಹಕ್ಕುಗಳ ಆಯೋಗ ಕೂಡ ದೂರನ್ನು ಕೊಡುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಹಲ್ಲೆ ಮಾಡುವಂತಹ ಹಕ್ಕನ್ನು ಕೊಟ್ಟಿದ್ದು ಯಾರು? ಯಾಕಂದ್ರೆ ಉದಾಹರಣೆಗೆ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೂ ಕೂಡ ಒಬ್ಬ
ಕೊಲೆ ಅಪರಾಧಿಯನ್ನ ಕರ್ಕೊಂಡು ಹೋದ್ರೆ ಅವ್ರು ನಡೆಸ್ಕೊಳ್ಳುವ ರೀತಿ ಏನಿರುತ್ತೆ ಅದಕ್ಕಿಂತ ಘೋರವಾಗಿ ಇರುವಂತಹದ್ದು ಇದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಮುಂದೆ ಯಾರಾದರೂ ರಿಹ್ಯಾಬ್ ಸೆಂಟರ್ಗಳಿಗೆ ಸೇರಿಸಬೇಕು ಅಂತ ಇದ್ರೆ ಒಮ್ಮೆ ಈ ಒಂದು ವಿಡಿಯೋವನ್ನ ನೋಡಬೇಕು. ಅದಾದ ಬಳಿಕ ಅವರು ಡಿಸೈಡ್ ಮಾಡಿ ಇನ್ನು ರಿಹ್ಯಾಬ್ ಸೆಂಟರ್ಗೆ ಏನು ಒಂದು ಕುಡಿತದ ಚಟಕ್ಕೆ ಒಳಗಾಗಿರೋರು ಕೂಡ ಇಲ್ಲಿಗೆ ಹೋದ್ರೆ ಯಾವ ರೀತಿಯಾಗಿ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ, ಯಾವ ರೀತಿ ಹಲ್ಲೆ ಮಾಡ್ತಾರೆ ಅಂತ ಹೇಳಿ ಯೋಚನೆ ಮಾಡಿ ತಮ್ಮ ಕುಟುಂಬದವರ ಜೊತೆ ಚೆನ್ನಾಗಿರ್ಬೇಕಂತ ಹೇಳಿ ಆ ಒಂದು ಏನು ಒಂದು ಕುಡಿತಕ್ಕೆ ಒಳಗಾಗ್ತಾ ಇದ್ದಾರೆ ಅದನ್ನ ನೋಡಿ ಆದ್ರೂ ಅವರು ಪರಿವರ್ತನೆ ಆಗ್ಬೇಕಾಗಿರುವಂತದ್ದು ಸಿಂಧೂರ. ಇಲ್ಲಿ ಮಾಹಿತಿಗಾಗಿ ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ 25 ಸೆಕೆಂಡ್ ಅಲ್ಲಿ 26 ಸಲ ದೊಣ್ಣೆಯಿಂದ ಓದೆ ಕೊಡ್ತಾನೆ ಅಂದ್ರೆ ಎಂಥ ನೀಚ ಕೃತ್ಯವನ್ನ ಎಸಗ್ತಾ ಇದ್ದಾನೆ ಅಂದ್ರೆ ಯಾರಾದ್ರೂ ಈ ತರ ಟ್ರೀಟ್ಮೆಂಟ್ ಕೊಡ್ತಾರಾ, ಇದನ್ನ ಟ್ರೀಟ್ಮೆಂಟ್ ಅಂತ ಕರೀತಾರಾ? ಇದನ್ನ ಈ ರೀತಿ ಏನಾದ್ರೂ ಕುಡ್ತವನ್ನ ಬಿಡಿಸೋದಕ್ಕೆ ಸಾಧ್ಯ ಇದೆಯಾ? ಮನ ಪರಿವರ್ತನೆ ಮಾಡಬೇಕು, ಆ ಚಟವನ್ನ ಬಿಡಿಸ್ಬೇಕು ಅಂತಂದ್ರೆ ಕಂಪ್ಲೀಟ್ ಅವರನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಡೈವರ್ಟ್ ಮಾಡಬೇಕೆ ಹೊರತು ಈ ರೀತಿಯಾಗಿ ಹಲ್ಲೆಯನ್ನ ನಡೆಸಿ ಈ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಯಾರು ಟ್ರೀಟ್ಮೆಂಟ್ ಅಂತ ಕರೆಯೋದಿಲ್ಲ. ಸೊ ದಯವಿಟ್ಟು ಇಂಥವ್ರು ಯಾರಾದ್ರೂ ನಿಮ್ಮ ರಿಹ್ಯಾಬ್ ಸೆಂಟರ್ಗಳಿಗೆ ನಿಮ್ಮ ಕುಟುಂಬ ಸದಸ್ಯರನ್ನ ಸೇರಿಸಿದ್ರೆ ದಯವಿಟ್ಟು ಎಚ್ಚೆತ್ಕೊಳ್ಳಿ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಲ್ಲಿ ಅನ್ನೋದ್ರ ಬಗ್ಗೆ ಗಮನ ಇರಲಿ.